ಈ ಆರ್ಡರ್ಸ್ ಅನ್ನ ಯಾವ ರೀತಿ ಪಡೆಯೋದು ಅಂತ ನೋಡ್ಕೋಬಹುದು. ಅದಕ್ಕಿಂತ ಮುಂಚೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ನಾವು ಶಿಫ್ಟ್ ಬುಕ್ ಮಾಡಬೇಕಾಗುತ್ತೆ. ಶಿಫ್ಟ್ ಯಾವ ರೀತಿ ಬುಕ್ ಮಾಡೋದು ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ ಬಂದು ನನ್ನ ಬಯೋದಲ್ಲಿ ಇದೆ. ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ವಿಡಿಯೋ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋನ. ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಲಿಂಕನ್ನು ಸೆಂಡ್ ಮಾಡ್ತೀನಿ. ಶಿಫ್ಟ್ ಬುಕ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ ಆಫ್ಲೈನಿಂದ ಆನ್ಲೈನಿಗೆ ಸ್ಟೇಟಸ್ ಚೇಂಜ್ ಆಗುತ್ತೆ. ಆನ್ಲೈನ್ ಬಂದ ನಂತರ ನಾವು ಟೋಕನ್ಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ಟೋಕನ್ ನೋಡಿ ಇದೇ ಥರ ಬರುತ್ತೆ. ಇದರಲ್ಲಿ ನಮಗೆ 15 to 58 ರೂಪೀಸ್ವರೆಗೂ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಬಂದ್ಬಿಟ್ಟು ನಾವು ಒಂದು ಆರ್ಡರಿಗೆ ಅರ್ನಿಂಗ್ ಮಾಡಬಹುದಾಗಿದೆ ಅಂತ ತೋರಿಸ್ತಿದ್ದಾರೆ. ಟೋಕನ್ ಆಕ್ಸೆಪ್ಟ್ ಮಾಡಿದ ಮೇಲೆ ನಿಮಗೆ ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲಿ ಟೋಕನ್ ಎಕ್ಸ್ಪೈರ್ ಆಗೋ ಟೈಮಿಂಗ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಆ ಟೈಮಿಂಗ್ಸ್ ಒಳಗಡೆ ನೀವು ಸ್ಟೋರಿಗೆ ಬಂದು ಕನ್ಫರ್ಮ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಟೋಕನ್ ಬಂದು ಎಕ್ಸ್ಪೈರ್ಡ್ ಆಗುತ್ತೆ. ನೆಕ್ಸ್ಟ್ ಟೋಕನ್ ವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಪಿಕಪ್ ಲೊಕೇಶನ್ಗೆ ಬಂದು ನೀವು ಕನ್ಫರ್ಮ್ ಮಾಡಿದ್ಮೇಲೆ ನಿಮಗೆ ಆರ್ಡರ್ ಅನ್ನೋದು ಅಸೈನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನನಗೆ ಆರ್ಡರ್ ಅಸೈನ್ ಆಗಿದೆ 48 ರೂಪೀಸ್. ಇದರ ಕಿಲೋಮೀಟರ್ ಬಂದು 3.14 ಕಿಲೋಮೀಟರ್ಸ್. 5 ರೂಪೀಸ್ ಎಕ್ಸ್ಟ್ರಾ ಬೋನಸ್ ಕೂಡ ಕೊಡ್ತಿದ್ದಾರೆ. ನಂತರ ನಮಗೆ ಪಿಜನ್ ನಂಬರು, ಬ್ಯಾಗು, ಮತ್ತೆ ಎಷ್ಟು ಐಟಮ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಅದ್ರ ಪ್ರಕಾರ ನಾವು ಒಳಗಡೆ ಹೋಗಿ ಪಿಜನ್ ಬಾಕ್ಸ್ ಚೆಕ್ ಮಾಡಿ ಅದರಲ್ಲಿರುವ ಐಟಮನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಪಿಜನ್ ಅಂದರೆ ಏನಿಲ್ಲ ಗೈಸ್, ಐಟಮ್ ಇಟ್ಟಿರುವ ಬಾಕ್ಸ್ ಅಷ್ಟೇ. ಸ್ಟೋರ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ, ಅದರಿಂದ ಬಂದು ಕಂಪ್ಲೀಟ್ ಆಗಿ ತೋರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಐಟಮ್ ಸ್ಕ್ಯಾನ್ ಮಾಡ್ಕೊಂಡು ಹೊರಗಡೆ ಬಂದೆ. ಈ ಅಡ್ರೆಸ್ಸಿಗೆ ಬಂದು ಆರ್ಡರ್ ಡೆಲಿವರಿ ಮಾಡಬೇಕಾಗಿತ್ತು. ಇನ್ನೊಂದು ವಿಷಯ ಬಂದು, ಕಸ್ಟಮರ್ ಲೊಕೇಶನ್ ರೀಚ್ ಆಗಲಿಕ್ಕಿಂತ ಮುಂಚೆ ನಮಗೆ ಯಾವುದೇ ರೀತಿ ಆರ್ಡರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. OTP ಕೇಳುತ್ತೆ. OTP ಇಲ್ಲದೆ ಯಾವುದೇ ರೀತಿ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಮ್ಯಾಪ್ ಹಾಕೊಂಡು ನಾನು ಹೊರಟೆ ಕಸ್ಟಮರ್ ಲೊಕೇಶನ್ಗೆ. ಲೊಕೇಶನ್ ರೀಚ್ ಆದಮೇಲೆ ರೀಚ್ಡ್ ಕಸ್ಟಮರ್ ಲೊಕೇಶನ್ಗೆ ನಾವು ಮೂವ್ ಮಾಡಬೇಕಾಗುತ್ತೆ ಆರ್ಡರನ್ನು. ಡೆಲಿವರಿ ಇನ್ಸ್ಟ್ರಕ್ಷನ್ ಏನಾದರೂ ಕೊಟ್ಟಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ತೋರಿಸುತ್ತೆ ಏನಾದರೂ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ. ಕಸ್ಟಮರಿಗೆ ಐಟಮನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕಿಂತ ಮುಂಚೆ ನಾವು ಐಟಮ್ ಡೀಟೇಲ್ಸನ್ನು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕಸ್ಟಮರ್ ಆರ್ಡರ್ ಮಾಡಿರುವಂಥ ಐಟಮ್ ಮತ್ತು ಸ್ಟೋರಲ್ಲಿ ನಮಗೆ ಕೊಟ್ಟಿರುವಂಥ ಐಟಮ್ ಎರಡು ಸೇಮ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡ ನಂತರ ನಾವು ಕಸ್ಟಮರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಕೆಲವೊಂದು ಸಮಯದಲ್ಲಿ ಬಂದು ಸ್ಟೋರ್ ಕಡೆಯಿಂದ ಮಿಸ್ ಆಗಿ ಬೇರೆ ಪ್ರಾಡಕ್ಟನ್ನು ಕೊಟ್ಟಿರೋದು ಉಂಟು. ಸೊ ಅದರಿಂದ ಬಂದು ಬಿಫೋರ್ ಡೆಲಿವರಿ ನಾವು ಕನ್ಫರ್ಮ್ ಮಾಡಿಬಿಟ್ಟು ಡೆಲಿವರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕಸ್ಟಮರ್ಗೆ ಕಾಲ್ ಮಾಡಿ ಆರ್ಡರನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಕಂಪ್ಲೀಟಾಗಿ ನನಗೆ 48 ರೂಪೀಸ್ ಮತ್ತು 5 ರೂಪೀಸ್ ಎಕ್ಸ್ಟ್ರಾ ಮ್ಯಾಕ್ಸ್ ಬೋನಸ್ ಅನ್ನೋದು ಕ್ರೆಡಿಟ್ ಆಗಿದೆ. ಇದಿಷ್ಟು ಆರ್ಡರ್ ಹೇಗೆ ಅಸೈನ್ ಆಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದೇ ರೀತಿ ಶೇರ್ ಮಾಡಿ ಗೈಸ್.